ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿರುವ ಇಫೋರ್ಬಿಯಾ ಗಿಡಗಳನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಈ ಸೀಸನಲ್ಲಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ, ಹಾಗೆ ಗಿಡದ ತುಂಬೆಲ್ಲ ಹೂಗಳನ್ನು ಬಿಟ್ಕೊಂಡು ಎಷ್ಟು ಕಲರ್ಫುಲ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಇದರಿಂದ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋವನ್ನು ನೀವು ನೋಡಬಹುದು. ಇಫೋರ್ಬಿಯಾ ಗಿಡಗಳನ್ನು ಒಂದು ಶೋ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ಮಳೆಗಾಲ ಮುಗಿದ ತಕ್ಷಣ ಹೂವಾಗಲಿಕ್ಕೆ ಸ್ಟಾರ್ಟ್ ಆದರೆ ಜೂನ್ ತಿಂಗಳು ಪುನಃ ಮಳೆ ಬರುವ ತನಕ ಹೂವು ಆಗ್ತಾನೇ ಇರ್ತದೆ. ತುಂಬ ಬಿಸಿಲು ಬೀಳುವಂತಹ ಜಾಗದಲ್ಲಿ ಈ ಗಿಡಗಳು ಚೆನ್ನಾಗಿ ಬರ್ತವೆ. ನನ್ನ ಹತ್ತಿರ ಇದರಲ್ಲಿ 3-4 ವೆರೈಟಿ ಇದೆ. ನೀವೀಗ ನೋಡ್ತಾ ಇರುವಂತಹ ಇಫೋರ್ಬಿಯಾ ಗಿಡ ಇದು ಮಿಲಿ ಇಫೋರ್ಬಿಯಾ. ಅಂದರೆ ಇದರಲ್ಲಿ ತುಂಬ ಚಿಕ್ಕದಾಗಿ ಹೂವು ಬರ್ತದೆ, ಹಾಗೆ ಗಿಡದ ತುಂಬ ಹೂವು ಆಗ್ತದೆ. ಈ ಗಿಡದಲ್ಲಿ ಜಾಸ್ತಿ ಹೂವು ಬಿಡಬೇಕಾದ್ರೆ ನಾವು ಬೆಳಿಗ್ಗೆಯಿಂದ ಸಂಜೆಯ ತನಕ ಬಿಸಿಲು ಬೀಳುವಂತಹ ಪ್ಲೇಸಲ್ಲಿ ಈ ಗಿಡವನ್ನು ಇಟ್ಕೊಳ್ಬೇಕು. ಆವಾಗ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬರ್ತದೆ. ಒಂದು ಸಲಕ್ಕೆ ಹೂವಾದರೆ ಇದು 2 ತಿಂಗಳುಗಳ ಕಾಲ ಹಾಗೇ ಇರ್ತದೆ. ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನೋಡಲಿಕ್ಕೂ ಕೂಡ ತುಂಬಾ ಖುಷಿ ಆಗ್ತದೆ. ಇದು ನೋಡಿ, ಇದು ಇನ್ನೊಂದು ವೆರೈಟಿಯ ಇಫೋರ್ಬಿಯಾ. ಇದರ ಎಲೆಗಳನ್ನು ನೀವು ನೋಡ್ತಾ ಇರಬಹುದು. ತುಂಬ ಉದ್ದನಾಗಿ ಬೆಳೆದಿರುವಂತಹ ಎಲೆಗಳು, ಹಾಗೆ ಹೂವುಗಳ ಸೈಜ್ನಲ್ಲೂ ತುಂಬ ದೊಡ್ಡ ಸೈಜಲ್ಲಿ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಇದು ತುಂಬ ಚಿಕ್ಕ ಗಿಡ, ಇದರಲ್ಲಿ ಎಕ್ಸ್ಟ್ರಾ ಬ್ರ್ಯಾಂಚಸ್ಗಳು ಇನ್ನೂ ಬರಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ. ನೋಡಿ ಇದು ಕವರ್ನಲ್ಲಿ ಹಾಕಿರುವಂತಹ ಗಿಡ, ಅದರಲ್ಲೇ ಹೂ ಬಂದಿದೆ. ಇದನ್ನು ನಾವು ಕಟ್ಟಿಂಗನ್ನು ಹಾಕಿ ಅದರಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಬೇಕಾದರೆ ರೀಪಾಟಿಂಗ್ ಮಾಡ್ಕೊಳ್ಬಹುದು. ಯಾಕೆಂದರೆ ಇದು ಸ್ವಲ್ಪ ಲೇಟಾಗಿ ಬೆಳೆಯುವಂಥ ಗಿಡ ಆದದ್ರಿಂದ ರೀಪಾಟಿಂಗ್ ಮಾಡುವಾಗ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಇದು ನೋಡಿ, ಇದು ಇನ್ನೊಂದು ವೆರೈಟಿಯಲ್ಲಿ, ಇದರಲ್ಲಿ ಒಂದು ಬ್ರ್ಯಾಂಚಲ್ಲಿ 4 ಹೂ ಬರ್ತದೆ. ಹಾಗೆ ಇದರ ದಂಟುಗಳು ಕೂಡ ಸ್ವಲ್ಪ ಉದ್ದನಾಗಿವೆ. ಇದು ಕೂಡ ರೀಸೆಂಟಾಗಿ ನಾನು ರೀಪಾಟಿಂಗ್ ಮಾಡಿಕೊಂಡಿರುವ ಗಿಡ. ಇದು ನೋಡಿ, ಇದು ಇನ್ನೊಂದು ವೆರೈಟಿ, ಅಂದರೆ ಮೀಡಿಯಮ್ ಸೈಜ್. ಇದು ನಾನು 2 ವರ್ಷದ ಹಿಂದೆ ರೀಪಾಟಿಂಗ್ ಮಾಡ್ಕೊಂಡಿರುವ ಗಿಡ. ಇದರಲ್ಲಿ ಈಗ ತುಂಬ ಬ್ರ್ಯಾಂಚಸ್ಗಳು ಬಂದಿದೆ. ಹಾಗೆಯೇ ಈ ಗಿಡದ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಒಂದೊಂದು ಕಡೆ ಸಿಂಗಲ್ ಪೆಟಲಲ್ಲಿ ಬರ್ತಾ ಇದೆ, ಹಾಗೆ ಇನ್ನೊಂದು ಕಡೆ ಹೂವು ಒಳಗಡೆಯಿಂದ ಇನ್ನೊಂದು ಹೂವು ಬಂದಿರುವ ಹಾಗೆ. ನೋಡಿ ನೀವಿಲ್ಲಿ ನೋಡ್ತಾ ಇರಬಹುದು, 2 ಹೂವು ಕೆಳಗಡೆ ಹಾಗೆ 2 ಹೂವು ಮೇಲ್ಗಡೆ ಬರ್ತಾ ಇದೆ. ಆದರೆ ಗಿಡದ ಎಲ್ಲ ಹೂವುಗಳಲ್ಲಿಯೂ ಆ ಥರ ಇಲ್ಲ. ಕೆಲವೊಂದು ಹೂವುಗಳಲ್ಲಿ ಮಾತ್ರ ಡಬಲ್ ಆಗಿ ಹೂವು ಬರ್ತಾ ಇದೆ. ನೋಡಿ ಈ ಗೊಂಚಲಲ್ಲೂ ಕೂಡ ಡಬಲ್ ಆಗಿ ಬರ್ತಾ ಇದೆ. ಹಾಗೆ ಅದರಲ್ಲಿ ಇನ್ನೊಂದು ಹೂವು ಕೂಡ ಸಿಂಗಲಲ್ಲಿದೆ. ಈ ಇಫೋರ್ಬಿಯಾ ಗಿಡಗಳನ್ನು ಜಾಸ್ತಿ ಬಿಸಿಲು ಬರುವಂತಹ ಪ್ಲೇಸ್ನಲ್ಲೇ ಇಟ್ಕೊಳ್ಬೇಕು. ಹಾಗಂತ ಬಿಸಿಲು ಜಾಸ್ತಿ ಇದೆ ಅಂತ ಗಿಡಕ್ಕೆ ಡೈಲಿ ನೀರನ್ನು ಹಾಕಲಿಕ್ಕೆ ಹೋಗಬಾರ್ದು. ನೀರು ಜಾಸ್ತಿ ಆದ ಕೂಡಲೇ ಈ ಗಿಡ ಕೊಳೆತು ಹೋಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ 3 ದಿವಸಕ್ಕೊಮ್ಮೆ ನೀರನ್ನು ಹಾಕ್ಕೊಂಡ್ರೆ ಸಾಕು. ಹಾಗೆ ಫರ್ಟಿಲೈಸರನ್ನು ತಿಂಗಳಿಗೊಮ್ಮೆ ಹಾಕ್ಕೊಂಡ್ರೆ ಸಾಕಾಗ್ತದೆ. ಈ ಇಫೋರ್ಬಿಯಾ ಗಿಡಗಳನ್ನು ಪ್ರತಿ ವರ್ಷ ನಾವು ರೀಪಾಟಿಂಗ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಒಂದು ಸಲ ಕಟಿಂಗ್ಸನ್ನು ಹಾಕ್ಕೊಂಡು ಆ ಕಟಿಂಗ್ಸ್ ಚೆನ್ನಾಗಿ ಚಿಗುರು ಬಂದು ಹೂ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಆದಷ್ಟು ಸ್ವಲ್ಪ ದೊಡ್ಡ ಪಾಟಲ್ಲೇ ಅದನ್ನು ರೀಪಾಟಿಂಗ್ ಮಾಡಿಕೊಂಡ್ರೆ ಮತ್ತೆ 2-3 ವರ್ಷಕ್ಕೊಮ್ಮೆ ರೀಪಾಟಿಂಗ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಹಾಗೆ ಗಿಡ ಸಹ ಚೆನ್ನಾಗಿ ಚಿಗುರಿ ಅನೇಕ ಬ್ರ್ಯಾಂಚಸ್ಗಳು ಬರ್ತವೆ. ಅದೇ ಬ್ರ್ಯಾಂಚಸ್ಗಳಿಂದ ನಾವು ಎಕ್ಸ್ಟ್ರಾ ಕಟಿಂಗ್ಸನ್ನು ತೆಗೆದು ತುಂಬ ಗಿಡಗಳನ್ನು ಮಾಡ್ಕೊಳ್ಬಹುದು. ಇದರಲ್ಲಿ ಇನ್ನೂ ಸುಮಾರು ಕಲರ್ಸಲ್ಲಿ ಬರ್ತದೆ. ವೈಟ್ ಕಲರಲ್ಲೇ ಬರ್ತದೆ, ಅದು ನೋಡಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ನನ್ನ ಹತ್ರನೂ ವೈಟ್ ಕಲರ್ ಇತ್ತು, ಆದರೆ ಈ ವರ್ಷ ಮಳೆ ಜಾಸ್ತಿ ಆದದ್ರಿಂದ ಕೆಲವೊಂದು ಗಿಡ ಕೊಳೆತು ಹೋಗಿದೆ. ಇನ್ನೂ ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಮಳೆಗಾಲ ಸ್ಟಾರ್ಟ್ ಆಗುವ ಟೈಮಲ್ಲಿ ನಾವು ಕೆಲವೊಂದು ಗಿಡಗಳನ್ನು ಎತ್ತಿ ಒಳಗಡೆ ಇಟ್ಕೊಳ್ಬೇಕಾಗುತ್ತೆ. ಯಾಕೆಂದರೆ
ಕೆಲವೊಂದು ಗಿಡಗಳು ನೀರು ಜಾಸ್ತಿ ಆದ ಕೂಡಲೇ ಕೊಳೆತು ಹೋಗ್ತವೆ. ಸೊ ಅದಕ್ಕೋಸ್ಕರ ನಾವು ಎಲ್ಲವನ್ನು ಒಳಗೆ ಇಟ್ಕೊಳ್ಳುವಾಗ ಜಾಗದ ಸಮಸ್ಯೆ ಬರ್ತದೆ. ತುಂಬ ಗಿಡಗಳಿರುವಾಗ ಎಲ್ಲ ಗಿಡಗಳನ್ನು ಎತ್ತಿ ಒಳಗೆ ಇಟ್ಟುಕೊಳ್ಳಿಕ್ಕೆ ಜಾಗ ಸಾಕಾಗೋದಿಲ್ಲ. ಆದ್ದರಿಂದ ಕೆಲವೊಂದು ಗಿಡಗಳು ಮಳೆಗಾಲದಲ್ಲಿ ಹಾಳಾಗಿ ಹೋಗ್ತವೆ. ನನ್ನ ಹತ್ರ ಇದರಲ್ಲಿ 2-3 ಕಲರ್ಸ್ ಹಾಳಾಗಿ ಹೋಯಿತು. ಸೊ ಅದನ್ನು ಇನ್ನೂ ಕಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.